ಜುಲೈ 2026 ಮಾಸ ಭವಿಷ್ಯ 12 ರಾಶಿಗಳ ಪ್ರಕಾರ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯ ಜುಲೈ ತಿಂಗಳ ಭವಿಷ್ಯ ಹೇಗಿರೋದೆಂದು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಈಗ ಮೊದಲನೇದಾಗಿ ಮೇಷರಾಶಿಯವರ ಉದ್ಯೋಗದಲ್ಲಿ ಹೇಗಿರಲಿದೆ. ಈ ತಿಂಗಳವರೆಗೆ 1ನೇ ತಾರೀಕಿನ 15ನೇ ತಾರೀಕುವರೆಗೂ ಮೇಲಾಧಿಕಾರಿಗಳಿಂದ, ಸಹ ಉದ್ಯೋಗಿಗಳಿಂದ ಅವರಿಗೆ ಅಂದರೆ ತುಂಬಾ ಪ್ರೆಷರ್ ಬೀಳಲಿದೆ. ಪ್ರೆಷರ್ ಯಾವ ರೀತಿ ಅಂದರೆ ಕೆಲಸದ ಒತ್ತಡ. ಆ ಕೆಲಸದ ಒತ್ತಡದಲ್ಲಿ ಇರೋದ್ರಿಂದ ಇವರು ತಾವು ತುಂಬಾ ತಾಳ್ಮೆಯಿಂದ ಇರಬೇಕು. ಮೇಷರಾಶಿಯವರು 15ನೇ ತಾರೀಕಿನ ನಂತರ ನೀವು 15 ದಿನಗಳ ಪ್ರಯತ್ನ ಪಟ್ಟಂಥ ಕಾರ್ಯ ಸಿದ್ಧಿ ಅಲ್ಲಿ ಫಲಿಸಲಿದೆ. ಅದಾದ ನಂತರ ಮೇಲಧಿಕಾರಿಗಳು, ಸಹಪಾಠಿಗಳು ನಿಮ್ಮ ಕೆಲಸದ ಕಾರ್ಯವೈಖರಿ ಬಗ್ಗೆ ಅವರಿಗೆ ಎಚ್ಚರಿಕೆ ಆಗಲಿದೆ. ಅದಾದ ನಂತರ ತಮಗೆ ಉದ್ಯೋಗದಲ್ಲಿ ಬಡ್ತಿ ಸಿಗಲಿದೆ. ಮತ್ತು ಇದರ ಜೊತೆ ತಾವು ಎಷ್ಟು ತಾಳ್ಮೆಯಿಂದ ಇರುತ್ತೀರೋ ಅಷ್ಟು ತಮಗೆ ಉದ್ಯೋಗದಲ್ಲಿ ಬಡ್ತಿ ಸಿಗಲಿದೆ. ವ್ಯಾಪಾರ ಮಾಡುವಂಥವ್ರಿಗೆ ಹೇಗಿರಲಿದೆ ಈ ಜುಲೈ ತಿಂಗಳ ಭವಿಷ್ಯ. ವ್ಯಾಪಾರದಲ್ಲಿ ತಾವು ಏನೇ ಮಾಡೋದಿದ್ದರೆ ಮೇಷರಾಶಿಯವರು ಸ್ವಂತ ಬುದ್ಧಿವಂತಿಕೆಯಿಂದ ಮಾಡಿ, ಬೇರೆಯವರ ಮಾತು ಕೇಳೋದು ಬೇಡ. ಎರಡನೇದೇನಪ್ಪ ಅಂತಂದರೆ ತಾವು ಏನೇ ಮಾಡಿದರೂ ಕೂಡ ಹಣಕಾಸಿನಲ್ಲಿ ಸ್ವಲ್ಪ ಹಿಡಿತಾ ಇರಲಿ. ಹಣಕಾಸು ಜಾಸ್ತಿ ಖರ್ಚು ಮಾಡೋದು ಬೇಡ. ವ್ಯಾಪಾರದಲ್ಲಿ ಪಾರ್ಟ್ನರ್ಶಿಪ್ ಮಾಡೋದು ಬೇಡ. ಪಾರ್ಟ್ನರ್ಶಿಪ್ಪಲ್ಲಿ ತಮಗೆ ಈ ತಿಂಗಳಲ್ಲಿ ಹೊಂದಾಣಿಕೆ ಬರುವುದಿಲ್ಲ. ಓಕೆನಾ. ಇದಾದ ನಂತರ ತಮಗೆ ಹಣಕಾಸಿನ ಸ್ಥಿತಿ ವ್ಯಾಪಾರದಲ್ಲಿ 2 ವಾರ ಕಳೆದ ನಂತರ ಹಣಕಾಸಿನ ಸ್ಥಿತಿ ಸುಧಾರಿಸಲಿದೆ. ರಿಯಲ್ ಎಸ್ಟೇಟ್ ಮಾಡುವಂಥವ್ರಿಗೆ, ಕನ್ಸ್ಟ್ರಕ್ಷನ್ ಮಾಡುವಂಥವ್ರಿಗೆ, ಮನೆ ಕಟ್ಟಡ ಮಾಡುವಂಥವ್ರಿಗೆ ಒಳ್ಳೆಯ ಲಾಭ ಬರಲಿದೆ. ಕುಟುಂಬ ವಿಚಾರ, ದಾಂಪತ್ಯ ವಿಚಾರಕ್ಕೆ ಬಂದರೆ ದಂಪತಿಗಳಲ್ಲಿ ಇಷ್ಟು ದಿನ ಇದ್ದಂಥ ಮುನಿಸು, ಇಬ್ಬರಲ್ಲಿ ಇದ್ದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗು ಈ ತಿಂಗಳಲ್ಲಿ ಕೊನೆಗೊಳ್ಳಲಿದೆ. ಮತ್ತು ಹಾಗೆ ದಂಪತಿಗಳು ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ, ಅಂದರೆ ತಮ್ಮ ಮೆಚ್ಚಿನ ಮನೆಯ ದೇವರ ದೇವಸ್ಥಾನಕ್ಕೆ ಹೋಗಿ ಬಂದರೆ ಮನೆಯಲ್ಲಿ ಶಾಂತಿ, ಸುಖ, ಸಮೃದ್ಧಿ ನೆಲೆಸುತ್ತದೆ. ಹಾಗೆ ಅವಿವಾಹಿತರಿಗೆ ಈ ಜುಲೈ ತಿಂಗಳಿನಿಂದ ಒಂಟಿ ಜೀವನ ಕೊನೆಗೊಳ್ಳಲಿದ್ದು ಒಂದು ಒಳ್ಳೆಯ ಸಂಗಾತಿ ತಮಗೆ ಸಿಗಲಿದ್ದಾರೆ. ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ಸ್ವಲ್ಪ ಹೊರಗಿನ ತಿಂಡಿ ತಿನಿಸುಗಳು, ಜಂಕ್ ಫುಡ್ ಅನ್ನೋದು ಬಿಡೋದು ಒಳ್ಳೆಯದು. ಆರೋಗ್ಯ ದೃಷ್ಟಿಯಲ್ಲಿ ಚೆನ್ನಾಗಿದೆ. ಅದಾದ ನಂತರ ಹಣಕಾಸಿನ ಬಗ್ಗೆ ನೋಡೋದಾದರೆ ಈ ತಿಂಗಳಲ್ಲಿ ಹಣಕಾಸಿನಲ್ಲಿ ಸ್ವಲ್ಪ ಅರ್ಧ ಮಧ್ಯಭಾಗದ ತಿಂಗಳಿನವರೆಗೂ ಹಣಕಾಸು ಕೈಯಲ್ಲಿ ಉಳಿಯೋದು ಸ್ವಲ್ಪ ಕಷ್ಟ. ಆದ ನಂತರ ಹಣಕಾಸನ್ನು ತುಂಬ ಉಳಿತಾಯ ಮಾಡಬೇಕು, ಉಳಿಸೋದ್ರಿಂದ ಹಣಕಾಸಿನ ಸ್ಥಿತಿ ಉತ್ತಮಗೊಳ್ಳುತ್ತದೆ. ತಾವು ಇಷ್ಟಪಟ್ಟಂಥ ಶನಿವಾರ ಬೆಳಿಗ್ಗೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 5 ಪ್ರದಕ್ಷಿಣೆ ಹಾಕಿ ಬನ್ನಿ, ಹಣಕಾಸು ಸ್ಥಿತಿ ಉತ್ತಮಗೊಳ್ಳುತ್ತದೆ. ವಿದ್ಯಾಭ್ಯಾಸದ ಬಗ್ಗೆ ವಿದ್ಯಾರ್ಥಿಗಳಿಗೆ ತಮ್ಮ ಜೀವನದಲ್ಲಿ ತಾವೆಷ್ಟು ಫೋಕಸ್ಸು, ಇಂಟ್ರೆಸ್ಟ್ ಕೊಟ್ಟು ತಾವು ಓದಿನ ಮೇಲೆ ಗಮನ ಕೊಡ್ತೀರಾ, ತಮ್ಮ ವಿದ್ಯಾಭ್ಯಾಸ ಚೆನ್ನಾಗಿರಲಿದೆ. ಇನ್ನು ತಮ್ಮ ಜೀವನದ ಏನೇ ಹೆಚ್ಚಿನ ಸಮಸ್ಯೆಗಳು ತಾವು ಅನುಭವಿಸ್ತಾ ಇದ್ದರೆ ಪ್ರತಿ ಶನಿವಾರ ಬೆಳಗ್ಗೆ 6:30ಕ್ಕೆ ಎದ್ದು ತಣ್ಣೀರು ಸ್ನಾನ ಮಾಡ್ಕೊಂಡು, ತಲೆ ಮೇಲೆ ತಣ್ಣೀರು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಪಚ್ಚಕರ್ಪೂರವನ್ನು ಹಚ್ಚಿ 5 ಪ್ರದಕ್ಷಿಣೆ ಹಾಕಿ ಬನ್ನಿ. ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಪರಿಹಾರವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ. ಗುರುಭ್ಯೋ ನಮಃ.